ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಅಂದರೆ ಅರ್ಚನನ ಅಕ್ಕ ಇದ್ದಾರಲ್ಲ, ಅವ್ರ ಹೆಸರು ಅನು ಅಕ್ಕ. ಅವ್ರದ್ದು ಸಂಗೀತ ಫಂಕ್ಷನ್ ಇದೆ. ಮದುವೆ ಎಲ್ಲರದು ಅವ್ರದ್ದು ಮಂಡ್ಯದಲ್ಲೇ ಇರೋದು, ಬಟ್ ಸಂಗೀತ ಮಾತ್ರ ಬೆಂಗಳೂರಲ್ಲಿ ನಾಳೆ ಇರೋದು. ಅದಕ್ಕೆ ಹೊರಡ್ತಾ ಇದ್ದೀನಿ. ಕೃತಿಕಾ ನೆನ್ನೆನೇ ಹೊರಟ್ಲು, ಅವಳಿಗೇನೋ ಆಫೀಸಲ್ಲಿ ಕೆಲಸ ಇತ್ತಂತ. ಸೊ ನಾನಿವತ್ತು ಒಬ್ಬಳೇ ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ. ನಾನು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಕೆಲಸ ಮುಗಿಸ್ಕೊಂಡು ಇವಾಗ ಬಂದೆ, ಹಾಫ್ ಡೇ ಮಾಡಿ. ಸೊ 3:50ಗೇನೋ ಟ್ರೈನ್ ಇದೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಬಂದೆ ನಾನು ಅರ್ಚನವ್ರ ಮನೆಗೆ. ಐ ಥಿಂಕ್ 7:30 ಏನೋ ಆಗಿದೆ. ಐ ಆಮ್ ರಿಯಲಿ ಟಯರ್ಡ್. ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಸಿ ಯು ಆಫ್ಟರ್ವರ್ಡ್ಸ್. ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಕೃತಿಕಾ ನಂಗೆ ಮೋಸ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ಲು ಗಾಯ್ಸ್. ನಾನು ಒಬ್ಬಳೇ ಮಲಗಿದ್ದೆ. ಇವಾಗ ಬಂದ್ಲು ಅವಳು. ಸೊ ಎಲ್ಲರೂ ಇವಾಗ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಬೇಕು ಇವಾಗ. ನಮ್ಗೆ ಅರ್ಚನಾ ನಿದ್ದೆ ಬರ್ತಿದೆ ಅಂದು ಗೈಸ್. ನಾಳೆ ಸಂಗೀತ ಇರೋದು. ಇನ್ನೂ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಅಷ್ಟು ಫಾಸ್ಟ್ ಲರ್ನರ್ಸ್ ಅಂತ ನಾವು ನೋಡ್ತಾ ಇರಿ. ನೀವು ಆ್ಯಕ್ಚುಲಿ ನಾನು ಡ್ಯಾನ್ಸ್ ನೋಡಿ ಮೋಸ್ಟ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ತೀರ. ಅದಕ್ಕೆ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ತೋರಿಸ್ತೀವಿ ಅಷ್ಟೇ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಟೈಮಲ್ಲಿ ಸಿಗ್ತೀವಿ. ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು. ಗೈಸ್, ನಮ್ಮ ಡ್ಯಾನ್ಸ್ ನೋಡಿದ್ರೆ ಏನು ಸಖತ್ತಾಗಿ ಮಾಡಿದ್ವಿ ಅಂದರೆ ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಇವಾಗ ಆ್ಯಕ್ಚುಲಿ 12 o'clock ಆಗಿದೆ. ಆದರೂ 12:24 ಆದರೂ ಇನ್ನೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಗಾಯ್ಸ್. ಶಿವಾನಿ ಅಕ್ಕ ನೋಡಿ ಗಾಯ್ಸ್, ಇಷ್ಟೊತ್ತಾದ್ರೂ ಕೆಲಸ ಮಾಡ್ತಾ ಇದ್ದಾರೆ. ಚರಿತಂದು ಸಂಗೀತ ಇದೆ, ಸೊ ಅವಳದಕ್ಕೂ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಗಾಯ್ಸ್. ಗ್ಲೋ ಅಪ್ ಸೆಷನ್ಸ್ ನಡೀತಾ ಇದ್ವಿ. ನಾಳೆಗೆ ಎಲ್ಲ ಪ್ರಿಪ್ರೇಷನ್ಸ್, ಫೇಶಿಯಲ್, ಹೋಮ್ ಮೇಡ್ ಫೇಶಿಯಲ್. ಸೊ ಗಾಯ್ಸ್, ಇವಾಗ ಟೈಮ್ ಐ ಥಿಂಕ್ 2 o'clock ಆಗಿದೆ. 2 AM ಇನ್ ದ ಮಾರ್ನಿಂಗ್. ಇವಾಗವರೆಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಒಂದು ತಕ್ಕ ಮಟ್ಟಿಗೆ ಏನೋ ಮಾಡಿದ್ದೀವಿ. ಸೊ ಬೆಳಗ್ಗೆ ಎದ್ದು ಯಾವುದೋ ವಿಲ್ಲಾ ಬುಕ್ ಮಾಡಿದ್ದಾರೆ, ಅಲ್ಲಿರೋದು ಸಂಗೀತ. ಅಲ್ಲಿಗೆ ಹೊರಡಬೇಕು. ಸೊ ಇಟ್ಸ್ ಸೋ ಲೇಟ್, ವೆರಿ ವೆರಿ ಟಯರ್ಡ್. ಕಣ್ಣೆಲ್ಲ ಫುಲ್ ಡಾರ್ಕ್ ಸರ್ಕಲ್ಸ್ ಆಗಿ ಊದ್ಕೊಳ್ಳೋ ಥರ ಆಗ್ತಾಯಿದೆ. ಸೊ ಬೇಗ ಮಲ್ಕೊಂಡು ಬೆಳಗ್ಗೆ ಎದ್ದು ವಿಲ್ ಗೋ ದೇರ್. ಸಿ ಯು ಟುಮಾರೋ. Hi guys, good morning to Nisarga's vlog. Hi guys, ಇವ್ರಿಗೆ ಬೆಲ್ಕಾಗಿದ್ರು ಬೆಲ್ಕಾಗಿಲ್ಲ ಗಾಯ್ಸ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಅರ್ಚನಾ, ಕೃತಿಕಾ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಕೆಳಗಡೆ. ಅಲ್ಲಿಂದ ಬಂದು ಆಮೇಲೆ ರೆಡಿ ಆಗಿಬಿಟ್ಟು ವಿಲ್ ಗೋ ಟು ವಿಲ್ಲಾ. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಫುಲ್ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಲಾಸ್ಟ್ ಒಂದ್ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ. ಕೃತಿಕಾ ನೋಡಿ ಗಾಯ್ಸ್, ಫುಲ್ ನೇಲ್ ಪಾಲಿಶ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದಾಳೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೊರಡ್ತೀವಿ ಅನ್ಸುತ್ತೆ ನಾವು. ಸೊ ಲೆಟ್ಸ್ ಸಿ. ಅವಳಿಗೆ ನೇಲ್ ಪಾಲಿಶ್ ಹಾಕೊಡ್ಬೇಕು ನಿಮಿಷ. ಸೊ ವಿ ಆರ್ ಆಲ್ ರೆಡಿ. ಇವಾಗ ವಿಲ್ಲಾಗ್ ಹೊರಡ್ತಾ ಇದ್ವಿ. ನಾನು, ಅರ್ಚನಾ, ಚರಿತಾ, ಶಿವಾನಿ ಅಕ್ಕ ಮತ್ತು ಕೃತಿಕಾ. ಸೊ ಲೆಟ್ಸ್ ಗೋ. ಸೊ ಗೈಸ್, ಲಗೇಜ್ ಎಲ್ಲ ತಗೊಂಡು ಇವಾಗ ವಿಲ್ಲಾಗ್ ಹೊರಡ್ತಾ ಇದೀವಿ ನಾವು. ಲಾಸ್ಟ್ ರೌಂಡ್ ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್ ಆಯ್ತು ಇವಾಗ. ಸೊ ಅಲ್ಲಿ ಹೋಗಿ ಒಂದ್ಸಲ ಮಾಡ್ತೀವಿ. ಏನ್ ಡ್ಯಾನ್ಸ್ ಮಾಡಿದ್ರೆ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು ಇಲ್ಲ, ಮಾಡಲ್ಲ. ಸೊ ಇವಾಗ ಹೊರಟ್ವಿ ಗೈಸ್ ನಾವು. ಚೆನ್ನಾಗಿ ಡ್ರೈವಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಶಿವನೇ ಕಾಯಿ ಹಲೋ. ಯಾ, ಸೊ ಇಲ್ಲಿಂದ 1 hour ಆಗುತ್ತೆ. ವಿಲ್ಲಾಗ್ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಹೊಟ್ಟೆ ಹಸಿತಾಯ್ತು ಅಂತ ಇಲ್ಲೊಂದು ಗೋಲ್ಗಪ್ಪ ಸ್ಟಾಪ್ ತಗೊಂಡಿದ್ವಿ. ಐ ಥಿಂಕ್ ಇನ್ನೊಂದು ½ an hour ಆಗುತ್ತೆ ನಾವು ರೀಚ್ ಆಗೋಷ್ಟರಲ್ಲಿ. ಸೊ ಯಾ. ಸೊ ಗೈಸ್, ಇವಾಗ ನಾವು ವಿಲ್ಲಾಗ್ ಎಂಟ್ರಿ ಆದ್ವಿ. ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ದ ವ್ಯೂ ಇಸ್ ಆಲ್ಸೋ ಸೋ ಗುಡ್. ಸೊ ನಾನೀಗ ರೂಮ್ ಟೂರ್ ಮಾಡ್ತೀನಿ. ಕೆಳಗಡೆ ಕೂಡ ವ್ಯೂ ಚೆನ್ನಾಗಿದೆ. ಪೂಲ್ ಎಲ್ಲ ಇದೆ. ನಾನು ಕೆಳಗಡೆ ಹೋದಾಗ ಐ ವಿಲ್ ಶೋ ಯು ಕೆಳಗಡೆ ವ್ಯೂ ಎಲ್ಲಾನು. ಈಗ ನಾವು ಫಸ್ಟ್ ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ವೆಲ್ಕಮ್ ಟು ಅವರ್ ರೂಮ್ ಗೈಸ್. ಇವಾಗ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ಒಂದು ಬೆಡ್ ಇದೆ. ಸೊ ಲುಕ್ ಇಟ್ ದಿಸ್, ಎಷ್ಟು ಚೆನ್ನಾಗಿದೆ. ವೆರಿ ಬೊಹಿಮಿಯನ್ ಲುಕ್ ಇದೆ. ನಂಗೆ ತುಂಬಾ ಇಷ್ಟ ಆಯ್ತಾ ಲೈಟ್ಸ್. ಆಮೇಲಿಂದ ಈ ಸೈಡ್ ಬಂದ್ರೆ ಬಾಲ್ಕನಿ ಇದೆ. ಬಾಲ್ಕನಿಗೂ ಆಮೇಲೆ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮಿರರ್ ತುಂಬಾ ಇಷ್ಟ ಆಯ್ತು. ಯು ಕ್ಯಾನ್ ಸಿ ಇಟ್ಸ್ ವೆರಿ ಪ್ರಿಟಿ. ಐ ವಿಲ್ ಶೋ ಯು ದ ಹೋಲ್ ಮಿರರ್. ಈ ತರ ಇದೆ ಇದು. ಅಂಡ್ ಇಲ್ಲಿ ಬಂದ್ರೆ ಹೊರಗಡೆ ಬಾಲ್ಕನಿ ಇದೆ. ಯಾ,
ಇಲ್ಲಿಂದನೂ ಅಷ್ಟೇ ಇಟ್ಸ್ ವೆರಿ ಪೀಸ್ಫುಲ್. ಯಾ ವೆರಿ ಪೀಸ್ಫುಲ್. ಇದೊಂದೇ ಸಪರೇಟ್ ವಿಲ್ಲಾ ಇರೋದು. ಸೊ ಇಲ್ಲೆಲ್ಲ ಫುಲ್ ಗ್ರೀನರಿ ಇದೆ. ತುಂಬಾ ಹಿಂದೆ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಅಲ್ಲ. ಅಂಡ್ ಎವ್ರಿ ಕಾರ್ನರ್ ವೆರಿ ವೆರಿ ಅಸ್ಥೆಟಿಕ್ ಆಗಿದೆ. ಅಂಡ್ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ಈ ರಗ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿಗೆ ಹೋದ್ರೆ ವಾಶ್ರೂಮ್. ಫಸ್ಟ್ ಇಲ್ಲಿ ಹ್ಯಾಂಗರ್ಸ್ ಇದೆ, ಲೈಕ್ ಕ್ಲೋತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳಕ್ಕೆ. ಓಕೆ, ಇಲ್ಲಿ ನಮ್ಮ ಸಿಸ್ಟರ್ಸ್ ಇದ್ದಾರೆ. ಶಿವಾನಿ ಅಕ್ಕ ಹಾಯ್. ಇದು ಶಿವಾನಿ ಅಕ್ಕನ ಫ್ರೆಂಡ್. ಇಲ್ಲಿಂದ ಅಕ್ಕ ನೀವು ಹಾಯ್ ಹೇಳಿ. ಇಲ್ಲಿಂದಾನು ವ್ಯೂ ಚೆನ್ನಾಗಿದೆ. ಅಲ್ಲಿ ಬಾಲ್ಕನಿ ಏನ್ ವ್ಯೂ ಇತ್ತು ಅದೇ ವ್ಯೂ. ಬಂದ್ರೆ ಇದು ವಾಶ್ರೂಮ್. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಅಸ್ಥೆಟಿಕ್ ಆಗಿದೆ. ಇದು ಅಷ್ಟೇ ವಿತ್ ಮಿರರ್, ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್. ದಿಸ್ ಇಸ್ ಪಾಟಿ ಏರಿಯಾ ಅಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಅದು ಬಿಟ್ರೆ ಗಿವನ್ ಸಮ್ ಬಾಸ್ಕೆಟ್ಸ್ ಅಲ್ಲಿ ಟವಲ್ಸ್ ಎಲ್ಲ ನೈಸ್ ಥಾಟ್. ಇದು ಶವರ್ ಏರಿಯಾ. ಸೊ ಹಿಯರ್ ಎಂಡ್ಸ್ ದ ರೂಮ್ ಟೂರ್. ಸೊ ನಾವಿವಾಗ ಲೇಟ್ ಆಗಿದೆ, ರೆಡಿ ಆಗ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಇನ್ನು ಫೋಟೋಸ್ ಎಲ್ಲ ತಗೊಬೇಕು. ಕೆಳಗಡೆ ಪೂಲ್ ಎಲ್ಲ ಇದೆ, ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದನ್ನ ಕೆಳಗಡೆ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಈಗ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಗೈಸ್, ದಿಸ್ ಇಸ್ ವಾಟ್ ದ ವಿಲ್ಲಾ ಇಸ್ ಲುಕಿಂಗ್ ಫ್ರಮ್ ಔಟ್ಸೈಡ್. ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ದ ಮೇನ್ ಸ್ಟೇಜ್ ಇಸ್ ದೇರ್. ಐ ಥಿಂಕ್ ಇಲ್ಲಿಂದ ಕಾಣಿಸ್ತಾ ಇದೆ ನಿಮಗೆ. ಇದು ಮೇನ್ ಸ್ಟೇಜ್ ಅರೇಂಜ್ಮೆಂಟ್. ಸೊ ಇವಾಗ ಕೆಳಗಡೆ ಹೋಗ್ತಾ ಇದೀವಿ ನಾವು. ಇಲ್ಲಿ ಬಾಲ್ಕನಿ ಜೊತೆಗೆ ಸೀಟಿಂಗ್ ಏರಿಯಾ ಕೂಡ ಇದೆ ಇಡೀ ಬಾಲ್ಕನಿಯಲ್ಲಿ. ದಿಸ್ ಆಲ್ಸೋ ಲುಕ್ಸ್ ವೆರಿ ಪ್ರಿಟಿ. ದಿಸ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಲೈಕ್. ಅಂಡ್ ಲುಕ್ ಎಟ್, ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದಾರೆ. ದಿಸ್ ಇಸ್ ಕೃತಿಕಾ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಲೈಕ್ ಫೈನಲಿ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಚರಿತಾನು ರೆಡಿ ಆಗಿದ್ದಾಳೆ ಗೈಸ್. ಇಲ್ಲಿ ಶಿವಾನಿ ಅಕ್ಕ ನೋಡಿ ಗೈಸ್, ಸಿಂಡ್ರಲ ತರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ. ಇದು ಶಿವಾನಿ ಅಕ್ಕನ ಫ್ರೆಂಡ್, ಇವರೇ ಹೇರ್ ಸ್ಟೈಲ್ ಮಾಡಿದ್ದು ಗೈಸ್. ಇವರು ಮೇಕಪ್ ಆರ್ಟಿಸ್ಟ್ ಗೈಸ್. ನಿಮ್ಗೆ ಏನಾದ್ರು ನಿಮ್ ನೆಕ್ಸ್ಟ್ ಫಂಕ್ಷನ್ಸಿಗೆ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕೌಂಟ್ ಕೊಡ್ತೀವಿ. ಓಕೆ ಯಾ. ಅದು ಬಿಟ್ರೆ ಕೃತಿಕಾನು ರೆಡಿ ಆಗಿದ್ದಾಳೆ. ಅಂಡ್ ದಿಸ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಲೈಕ್ ಮೈ ಹೋಲ್ ಔಟ್ಫಿಟ್. ನಾನು ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದ್ದೀನಿ. ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ನೋಡಿ ಗೈಸ್. ಚರಿತಾ ಮತ್ತೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ವಿನ್ ಮಾಡ್ತಾ ಇದ್ದೀವಿ. ಸೊ ಆಕ್ಚುಲಿ ನಮ್ದು ಎಲ್ರದ್ದು ಆಲ್ಮೋಸ್ಟ್ ಒಂದೇ ಶೇಡಲ್ಲಿ ಇದೆ ಡ್ರೆಸ್. ಸೊ ಇಟ್ಸ್ ಓಕೆ. Okay, both the brides and the groom's team together, let us kickstart the evening on the count of 3, 2, 1. Energy level test goes like this. So ivaga ಎರಡು ಟೀಮ್ ಅವರು ಕೂಡ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಕಾಲ್ ಲೈಕ್ ಭರತ್ ಅಥವಾ ರಚನಾ. ನಿಮ್ ಟೀಮ್ ಅವರು ನಿಮ್ ನೇಮ್ಸ್ ನ ಕರಿತೀರಾ. ಓಕೆ, ಭರತ್ ಟೀಮ್ ಅವರೆಲ್ಲ ಭರತ್ ಅಂತೀರಾ, ರಚನಾ ಟೀಮ್ ಅವರೆಲ್ಲ ರಚನಾ ಅಂತೀರಾ. ಯಾರ ಹೆಸರು ಜೋರಾಗಿ ಕೇಳಿಸುತ್ತೆ ದಟ್ ವುಡ್ ಬಿ ದ ವಿನ್ನಿಂಗ್ ಟೀಮ್. ಓಕೆ, ಕ್ಲಿಯರ್? ಆರ್ ಯು ಆಲ್ ಕ್ಲಿಯರ್? ಸೊ ಬ್ರೈಡ್ಸ್ ಟೀಮ್ ಯು ವಿಲ್ ಬಿ ಟೆಲಿಂಗ್ ದ ಬ್ರೈಡ್ ನೇಮ್, ಗ್ರೂಮ್ಸ್ ಟೀಮ್ ಯು ವಿಲ್ ಬಿ ಟೆಲಿಂಗ್ ದ ಗ್ರೂಮ್ಸ್ ನೇಮ್. ವೆಲ್, ಕ್ಲಿಯರ್ ವಿತ್ ದ ಗೇಮ್? ಲೌಡರ್ yes. Are you all ready? Well, all the best for both of you. ಏನಾದರೂ ನಿಮ್ಮ ಟೀಮ್ ಅವರಿಗೆ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಇದು ಮೆಸೇಜ್ ಅಲ್ಲ, ಇದು ವಾರ್ನಿಂಗ್. ಇದು ನಮ್ಮವರೆಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಅಲ್ಲೇ ಕಾಯ್ತಾ ಇದ್ದಾರೆ. ಓಕೆ, ಟೀಮ್ ರಚನಾ ಅಂಡ್ ಟೀಮ್ ಭಾರತ್ ಬಿ ರೆಡಿ. ನಾನು 3, 2, 1 ಅಂದಿದ ತಕ್ಷಣ ನೀವು ಜೋರಾಗಿ ಹೆಸರನ್ನ ಕರಿಬೇಕು. ಓಕೆ, ಆನ್ ದ ಕೌಂಟ್ ಆಫ್ 3, 2, 1. You guys have to tell the name, not scream. You guys are screaming, huh? You have to tell. Rachana, 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 Rachana. So, ಎಲ್ಲ ಇಷ್ಟು ಸಕ್ಕತ್ತಾಗಿ ರೆಡಿಯಾಗಿ ಬಂದಿರ. ಐ ಹ್ಯಾವ್ ಟು ಟೆಲ್ ಯು ಗೈಸ್ ಆರ್ ಲುಕಿಂಗ್ ಅಮೇಝಿಂಗ್. ಓಕೆ, ಸೊ ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಲ್ಲಿ ಕೂತ್ಕೊಂಡ್ರೆ
what's the use? So we'll have a simple ramp walk for all the hot girls on the stage. Just a minute, don't run away, please. ಓಡೋಗ್ಬೇಡಿ, ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದೀನಿ. Okay, simple track. So ಎಲ್ಲರೂ ಕೆಳಗಡೆ ಇಳಿತೀರಾ. You'll get on the stage or you can just enter from that side. Come on the stage, pose for the audience, say hi, bye, do what one step. Pulling up black windows when she go down. You must be crazy if you think that I'ma slow down. I wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm doing it for pride. Cause when the bullets fly, I'm the last one to die. So Bharat ಏನಾದರೂ ಒಂದು ವಾರ್ನಿಂಗ್ ಅಥವಾ ಸಜೆಷನ್ ಕೊಡಂಗಿಲ್ಲ, ವಾಟ್ ಯು ವಾಂಟ್ ಟು ಸೇ? ಏನಿಲ್ಲ, ಅಣ್ಣ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಹೀಗೇನೆ ಯಾವಾಗಲೂ ಅರ್ಥ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ಲಿ. ಅಕ್ಕನ ವಾರ್ನಿಂಗ್ ಅಂತ ಏನಿಲ್ಲ, ಶಿ ಇಸ್ ವೆರಿ ಫನ್. ಸೊ ಅಷ್ಟೇ. For those of you who don't know me, I'm Archana, the proudest sibling of my beautiful sister. To my dearest sister, where do I even begin? We have shared countless memories filled with laughter, some with tears, but through it all, you have been my rock, my partner in crime, my strength, my confidant, and most importantly, my second mother. Knowingly or unknowingly, you have always been there for me whenever I needed you the most. I will truly miss you, your care, the daily fight that we had, and also the lunchbox you prepared for me the daily. Thank you so much, my dear sister, for being my sister, my mom, my Instagram manager, my stylist, and the drama of my life. You have been so many things to me, and I'm grateful for everything. And I'm sorry, I know I've hurt you many times, but I ask you to forgive me. And Baba, I want you to take care of my sister like my mom did. Please do take care of her. I love you so much. I love you. I'll really miss you a lot. And home will never be same without you. Thank you for everything. I love you more than words can define. ಬಾ ಕೆಳಗೆ, Cut, ಬಾ ಕೆಳಪ್ಪ. copy, paste. We love you. That's so sweet, lovely, lovely sisters. ಮಂಡ್ಯದಲ್ಲಿ ಮಾಡುಮ ಎಡು ಮುರಿಲಿ ಬಲ್ ಮುರಿಲಿ ಎಲ್ಲಿ
ಎಲ್ಲಿಗೋಗುಮಾ ಇನ್ನೆಲ್ಲಿಗೋಗುಮಾ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ ಸೂಪರ್ ಕಲ ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು ಹೋಗುಮಾ Get on my head. 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 ಹಾಯ್ ಗಾಯ್ಸ್, ಇವಾಗ ಐ ಥಿಂಕ್ ಇಟ್ಸ್ 12:30 ಇನ್ ದ ನೈಟ್. ಇಷ್ಟೊತ್ತವರೆಗೂ ದ ಪಾರ್ಟಿ ವಾಸ್ ಆನ್. ಇವಾಗ ಎಲ್ಲ ಮುಗ್ದಿದೆ, ನಾವು ರೂಮಿಗೆ ಬಂದಿದ್ವಿ. ಐ ಆಮ್ ರಿಯಲಿ ಟಯರ್ಡ್. 12:30 ಆಲ್ಮೋಸ್ಟ್ 1 o'clock ಆಗಿದೆ ಅನಿಸುತ್ತೆ. ನಾಳೆ ಎದ್ದು ಕೆಲ್ಸಕ್ಕೆ ಹೋಗಬೇಕು ನಾನು. ಇಷ್ಟೇ ವ್ಲಾಗ್ ಮಾಡಿದ್ದು ನಾನು. ಐ ಥಿಂಕ್ ಇಟ್ ವಾಸ್ ಸಚ್ ಅ ಕಯಾಟಿಕ್ ವ್ಲಾಗ್, ಬಟ್ ಬೇರ್ ವಿತ್ ಮೀ. ಆ್ಯಂಡ್ ಕಾಪಿರೈಟ್ಸ್ ಇಶ್ಯೂ ಇರೋದ್ರಿಂದ ಯಾವುದೇ ಒರಿಜಿನಲ್ ಸಾಂಗ್ಸ್ನ ಕೂಡ ಪ್ಲೇ ಮಾಡಿರಲ್ಲ ನಾನು. ಆ್ಯಂಡ್ ಕೃತಿಕಂಗೆ ಲೈಕ್ ಸ್ವಲ್ಪ ಏನೋ ಓಡಾಡಬೇಕಾದ್ರೆ ಸ್ಪ್ರೇನ್ ಆಯಿತು ಕಾಲು. ಸೊ ಅದಕ್ಕೆ ಅವಳು ಡ್ಯಾನ್ಸ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಈ ವ್ಲಾಗಲ್ಲಿ ಎಲ್ಲೋ ಅವಳು ಡ್ಯಾನ್ಸ್ ಮಾಡೋದು ನೋಡಿಲ್ಲ ಅಂತಂದರೆ ಅವಳಿಗೆ ಸ್ಪ್ರೇನ್ ಆಗಿತ್ತು ಕಾಲು, ಅದಕ್ಕೆ. ಸೊ ಬೇಗನೆ ಮೇಲೆ ಬಂದ್ವಿ ರೆಸ್ಟ್ ಮಾಡೋಣ ಅಂತ. ಇಲ್ಲಿದ್ದಾಳೆ ಅವಳು, ಶಿ ಈಸ್ ರೆಸ್ಟಿಂಗ್. ಸೊ ನಾನು ಅಷ್ಟೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಬೇಗ ಮಲ್ಕೊತೀನಿ. ಸಿ ಯು. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.